ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದರೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವು ನನ್ನ ಫ್ರೆಂಡ್ಸ್ ಎಲ್ಲವ. ಸೊ ನನ್ನ ಫ್ರೆಂಡ್ಸು ಕಾಲ್ ಮಾಡಿದರು, ಇಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಇದ್ದೀವಿ ಬಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಗಾಡೀಲಿ ನನ್ನ ಮಗಳ ಕೈಲೇ ಬಿಡಿಸ್ಕೊಂಡು ಹೋದ್ವಿ. ಹಾಗೆ ನೆಲಮಂಗ್ಲದ ಹತ್ರ ಬಂದಿದ್ದರು ನಮ್ಮ ಫ್ರೆಂಡ್ಸ್ ಎಲ್ಲವ. ಎಲ್ಲರೂ ಅಲ್ಲಿ ಸೇರಿಕೊಂಡು ಇನ್ನೊಬ್ಬ ಫ್ರೆಂಡು ಆಟೋ ಇತ್ತು, ಅದರಲ್ಲಿ ನಾವು ಹುಡುಗಿರೆಲ್ಲ ಮುಂಚೆ ಹೋದ್ವಿ. ನೆಕ್ಸ್ಟ್ ಟ್ರಿಪ್ಪಿಗೆ ಹುಡುಗರನ್ನ ಕರ್ಕೊಂಬರೋದಕ್ಕೆ ಕಳಿಸಿದ್ವಿ. ಈ ಬಾತ್ಕೋಳಿ ನೋಡು, ಮಧ್ಯದಲ್ಲಿ ಗಾರ್ಡ್ ಬಂದು ಅದು ಗಾಡೀಲಿ ಬರ್ತಿದ್ವಲ್ಲ ಆಟೋದಲ್ಲಿ ಎಲ್ಲ ಚೇಂಜಿಂಗ್ ರೂಮ್ ಇಲ್ಲಿದೆ. ಲಾಕರ್ಸ್. ಓಯ್ ಓಯ್ ವಸಂತ ವಸಂತ ಒಬ್ಬೊಬ್ರಿಗೆ ಒಂದೊಂದ್ಸರ. ಈಗ ನಮಗೆ ಇದ್ರೆ ಅವ್ರು ಬೇರೆ ದಿಕ್ಕಿರ್ತಾರೆ. ಎಲ್ಲರೂ ಈ ಕಡೆ ರೆಸ್ಟೋರೆಂಟ್ ಅಲ್ಲೇನೆ ಇಲ್ಲ, ಅಲ್ಲಿ ಅಲ್ಲಿ ಸೌಂಡ್ ಆಯ್ತದೆ ಕಣೆ ಅದು. ಎಲ್ಲ ಫಾಸ್ಟ್ ಎಲ್ಲ ಅಲ್ಲೇ ಕ್ಯೂ ನಿಂತಿದ್ದಾರೆ. ನಾವು ಮಾರ್ತ್ವಿ. ಉಮೇಶ ಟ್ರೈ ಮಾಡೋಣ, ಮಾಡ್ಕೋಬೋದು. ನಿನ್ನ ಫ್ರೆಂಡ್ ಅಲ್ಲ ಅಮ್ಮ ಉಳಸ ಅಲ್ಲ, ಇನ್ನೊಬ್ಬರ ಬಂದಿದ್ದಲ್ಲ ಅನಿತಾ ಇಲ್ಲ ವಿಡಿಯೋ ಮಾಡ್ಕೊಂಡ್ರ? ಫೋನ್ ಇದ್ರೆ ವಿಡಿಯೋ ಮಾಡ್ಕೊಳ್ಳಿ. ವಸಂತ ಹೋಗ್ತಾವಳಿ ಈಗ. ಹಾ ವಿಡಿಯೋ ಮಾಡ್ಕೊಳಕ್ಕ ಅಮ್ಮ ಮಾಡ್ತೀಯಮ್ಮ, ಕೊಡಿ ಫೋನ್. ಅದು ಮಾಡ್ಕೊಂಡು ಕೊಡ್ತೀನಿ ಫೋನು. ಫೋನ್ ಕೊಡು, ಇಟ್ಕೊಂತೀನಿ. ಫೋನ್ ಅಂತ ಕೊಡು. ಯಾಕೆ ಇಟ್ಕೊಂತೀನಿ, ಕೊಡು. ಇಲ್ಲ ಇಲ್ಲ, ಅವನೆಲ್ಲಿ ಹರೀಶ ಅಲ್ಲಿ ಬರ್ತಾವನಾ? ಹಾ ಮಾಡ್ತಾಳೆ ಮಂಜುಳ ಶ್ರೀ ಅಮ್ಮೂರಾಮ ಮಂತನ್ ಗಿಡಿ ಅಂತ. ಹಾ ನೋಡೋಣ. ನೋಡ ಅದು ಹಿಡ್ಕೋಬೇಕು ಕೈಯಲ್ಲಿ. ಹಾ ನೋಡ, ನೀರು ನಾಟ್ಕೊಳತ್ತಾ ಇಲ್ವಾ? ಬಿಡ್ಬೇಕು. ಹಾ ಬಂದು ಬಂದು. ಅಯ್ಯೋ ಭಯ ಇದ್ದಂಗೆ ಬಂದಾಗ ನೋಡ್ದೆ. ಇದು ಮಾಡು, ಎಲ್ಲಾರ್ದು ವಿಡಿಯೋಸ್ ತೆಗೆದು ಇದ್ರೆಲ್ಲ ಹಾಕ್ತೀವಿ. ಹಾಂ
ಏನಾರ ಬಿಡಿ ಕರೆಂಟ್ ಏನು ಹೊಡಿತದ ಏನಾಯ್ತು ಯಾವನೇನು ರೇಸ್ ಹೋದಂಗೆ ಹೋಗ್ಬಿಟ್ಟ ಅವನು ಸೈಕಲ್ ಏನು ಬೀಳಿಲ್ಲವ ಏನಾದರೂ ಸದ್ಯಕ್ಕೆ ಸೇಫ್ಟಿ ಇರ್ತಾವ ಬಿಡ್ಲ ಯಾರು ಏನಾಯ್ತು? ಏನಿಲ್ಲ ಸ್ಪೀಡಾಗಿ ಬಂದ ನೋಡಪ್ಪ ನಮ್ಮೂರವ್ರಲ್ಲಿ ಯಾರಿಗೂ ಏನಾರ ಬರ ಅವ್ರು ಹುಡುಗ ಅಷ್ಟೇ ಚೆನ್ನಾಗಿರೋದು ಕೊಡಲಿ. ಅಲ್ಲೇ ಅವ ಎಲ್ಲ ಗೊತ್ತಿಲ್ಲ ಅಂತೇಳಿ ನಾನು ಹೊಡಿತೀನಿ ನೋಡಿ ಸರ್. ಬಂದ್ಬಿಟ್ಟು ಇನ್ಯಾವ ಗೇಮ್ ಅವಲ್ಲ ಏನು ಸ್ವಿಮ್ಮಿಂಗ್ ಫುಲ್ಲು ಹ್ಞೂ ಬಾ ಬಾನ ವಿಜಿ ಹೆಂಗೂ ಫಸ್ಟ್ ಇದ್ಲಲ್ಲ ಅದಕ್ಕೆ ಒಂದು ಆಡ್ಕೊಂಬಂದ್ಬಿಡಿ ಅಂತ ಬಿಟ್ಟು ನಾವು ಕೈಯಲ್ಲಿ ಹಿಡ್ಕೊ ಬರ್ತಾನೆ. ಅಲ್ಲೇ ಹಿಡ್ಕೊಂಬೇಡ ಹಿಡ್ಕೋ ಬಿಡೋ ಈಗ ಬಿಡು ಈ ಸಲ ಹೋಗಲ್ಲ ಹಿಂದೆ ಯಾರೋ ಇದ್ಬಿಟ್ಟು ಪಾಪ ಅವ್ರು ಕುತ್ಕೊಂಡು ನೋಡ್ಬಿಟ್ಟು ಬೇರೆ ಬೇರೆ ಹಾಕ್ಬೇಕು. ಇಲ್ಲೇ ಐತೆ ಎಲ್ಲರೂ ಹೋಗ್ಲಿ ಹಿಂಗೆ ಸ್ವಂದಾಗೆ ಐತಿ ಇಲ್ಲೇ ನಾನಂತ ಎದ್ರಕೊಂಡ್ಬಿಡ್ತೀನಿ. ಫಾಸ್ಟ್ ಬಂದ ಅಂತಂದ್ರೆ ನಾವು ಸೈಡಿಗೆ ಗಾಯಕರಿ ನಿಂತೊಳಗ ಅಲ್ಲಿ ನಿಂತಿದ್ದು ನಾನು ಹಂಗೆ ಬಂದು ಅವನು ನೆರದಲ್ಲಿ ಹೊಡಿತಾನಲ್ಲ ವಸಂತ ಅಲ್ಲೇ ಇರ್ತದೆ ಹಾಂ ಇವಳು ಬರ್ರಿ ಹೋಗ ನಂಗೆ ತುಳಿ ಫಾಸ್ಟ್ ಆಗಿ ತುಳಿ ಹತ್ರ ಹೋದಾಗ ಸ್ಲೋ ಮಾಡಿವಂತೆ ನೀನು ತೆಳ್ಳ ತುಳಿಬೇಕು ಮಾಮೂಲಿ ಸೈಕಲ್ ತುಣಿತಿಯಲ್ಲ ಹಂಗೆ ತುಣಿಯವ ಅಷ್ಟೇ ಅದೇನಿಲ್ಲ ಈಗ ಪಾಪ ಎದ್ರಕೊಂಬಿಟ್ಲು ಯಾವತ್ತು ಸೈಕಲ್ ಏನು ಎವ್ವಿ ಸಿಕ್ಕಾಬಟ್ಟೆ ಜನ ಎಲ್ಲೈತೆ ಹ್ಞೂ ಮಾಡಿದ್ದೀನಿ ಎಲ್ಲ ಗ್ರೂಪಿಗೆ ಹಾಕ್ತೀನಿ ನಾವು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ರೆಸಾರ್ಟ್ಗೆ ಹೋಗಿದ್ದು ಇಲ್ಲಿ ನೆಲಮಂಗ್ಲದ ಹತ್ರ ಇರೋ RR ರೆಸಾರ್ಟಿಗೆ ಒಂದು 14 ಜನ ಹೊರಟಿದ್ದು ಬಟ್ ಕೊನೆಗೆ ಬಂದಿದ್ದು 9 ಜನನೇ ಎಲ್ಲ ಕೊನೆಯಲ್ಲಿ ಕೈ ಕೊಟ್ಟರು. ಫಸ್ಟ್ ಟ್ರಿಪ್ ಹೋದಾಗ 21 ಜನ ಬಂದಿದ್ದರು. ಆಗ ಒಂದು 7 ಜನ ಹುಡುಗಿರಿದ್ರು, ಇನ್ನು ಮಿಕ್ಕಿದವರೆಲ್ಲ ಹುಡುಗರೇ ಇದ್ದರು. ಬಟ್ ಈ ಸತಿ 5 ಜನ ಹುಡುಗಿರು 4 ಜನ ಹುಡುಗರು 9 ಜನ ನವಗ್ರಹ ಥರ ಹೋಗಿದ್ದು. ಹೋದ ಸತಿ ಟ್ರಿಪ್ ಬಂದಿರೋದ್ರಲ್ಲಿ ಇಬ್ಬರು ಎಕ್ಸ್ಟ್ರಾ ಯಾರು ಬಂದಿದ್ದು ಅಂತಂದರೆ
ಹೋದ ಸಲ ಟ್ರಿಪ್ಪಲ್ಲಿ ಬಂದಿರಲಿಲ್ವಲ್ಲ, ಅವರು ಇಬ್ಬರು ಈ ಸತಿ ಎಕ್ಸ್ಟ್ರಾ ಆ್ಯಡ್ ಆಗಿದ್ದರು. ಬಟ್ ಹೋದ ಸಲ ಟ್ರಿಪ್ಪಲ್ಲಿ ಬಂದಿದ್ದಾರೆ, ತುಂಬ ಜನ ಮಿಸ್ ಆಗಿದ್ದಿದ್ರು. ನಾವು ಟ್ರಿಪ್ ಹೋಗಿ ಬಂದು ಆಲ್ರೆಡಿ 10 ತಿಂಗಳಾಯಿತು. ಆವಾಗಲೇ ಒಂದು ಸತಿ ರೆಸಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹಂಗಾಗಿ ಇವಾಗ ಎಲ್ಲ ಹೊರಟು ಬಂದು ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡಿ ಆಮೇಲೆ ಮಧ್ಯಾಹ್ನ ಲಂಚ್ಗೆ ಅಂತ ಬಂದ್ವಿ. ಅಲ್ಲೆಲ್ಲ ಲಂಚೆಲ್ಲ ಬಫೆ ಸಿಸ್ಟಮ್ ಇರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಸರ್ವ್ ಮಾಡ್ಕೊಂಡು ತಿನ್ನೋದು. ಅದು ಮುಗಿದ್ಮೇಲೆ ಇಲ್ಲಿ ವೇವ್ ಫೂಲಿಗೆ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ 1 ಅವರ್ ಎಂಜಾಯ್ ಮಾಡಿದ್ವಿ. ಊಟ ಮಾಡಿ ಬಂದಿದ್ದಕ್ಕೂ ಅದಕ್ಕೂ ನೀರಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಾಂಗ್ ಹಾಕಿರ್ತಾರೆ, ಎಲ್ಲ ವೇವ್ ಫೂಲ್ ಅಲ್ವಾ, ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಅಲ್ಲಿಂದ ರೈನ್ ಡ್ಯಾನ್ಸ್ಗೆ ಹೋದ್ವಿ. ರೈನ್ ಡ್ಯಾನ್ಸಲ್ಲಿ ಸ್ವಲ್ಪ ಹೊತ್ತು ಆಡಿದ್ವಿ. ಇನ್ನು ರೈನ್ ಡ್ಯಾನ್ಸ್ ಇತ್ತು, ಆಮೇಲೆ ಲೇಟ್ ಆಗಿಬಿಡುತ್ತೆ. ಊರಿಂದ ಒಂದಿಬ್ಬರು ಹುಡುಗಿರು ಬಂದಿದ್ರಲ್ವ, ಸೊ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಮತ್ತು ಚೇಂಜಿಂಗ್ ರೂಮ್ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನ್ಯಾಕ್ಸ್ಗೆ ಹೋದ್ವಿ. ಕಾಫಿ ಮತ್ತು ಸ್ನ್ಯಾಕ್ಸು ತಿಂದ್ಕೊಂಡು ಮತ್ತೆ ರಿಟರ್ನ್ ಎಲ್ಲ ಒಂದು 5 ಗಂಟೆಗೆ ಅಲ್ಲಿಂದ ಹೊರಟ್ಬಿಟ್ವಿ. 6 ಗಂಟೆವರೆಗೂ ಇತ್ತು, ಬಟ್ 5:15ವರೆಗೂ ಹೊರಟ್ಬಿಟ್ವಿ. ನಾವು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರೋ ಅಂಥದ್ದು ತೊಗೊಂಡಿದ್ವಿ. ಬಟ್ ಬೇಗ 5 ಗಂಟೆಗೆ ಹೊರಟ್ಬಿಟ್ವಿ, ಯಾಕಂದರೆ ಊರಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತಲ್ಲ, ಹಾಗಾಗಿ. ಮತ್ತು ವಾಪಸ್ಸು ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಬಂದ್ವಿ. ನೀರಲ್ಲಂತೂ ಎಲ್ಲ ಸಾಂಗ್ಗಳು ಹಾಕ್ತಾರೆ, ಕನ್ನಡ, ಹಿಂದಿ, ತೆಲುಗು, ತಮಿಳ್ ಎಲ್ಲ ಸಾಂಗೂ. ಸಾಂಗಿಗಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಹಾಗೆ ನನ್ನ ಫ್ರೆಂಡು ಹೇಳ್ತಾ ಇದ್ಲು, ಏನಂತ ಎಲ್ಲರೂ ನಿಮ್ಮ ಒಡವೆಗಳ ಜೋಪಾನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ವಸಂತ. ಸೊ ನಾವು ಏನು ಮಾಡ್ತೀವಿ, ಗೋಲ್ಡ್ ಮಾತ್ರ ನೋಡ್ಕೊತಿದ್ವಿ. ನನಗೆ ಕಾಲು ಕೆಳಗಡೆ ಒಂಥರ ಏನೋ ಸಿಕ್ತಂಗೆ ಆಯಿತು ನನಗೆ. ನಾನು ಯಾರ್ದೋ ಏನೋ ಬಿದ್ದೋಗೈತೆ ಬಿಡು ಅಂದ್ಕೊಂಡು ಸುಮ್ಮನಾದೆ. ನೋಡಿದ್ರೆ ನಂದು ಬೆಳ್ಳಿದು ಕಾಲು ಚೈನ್ ಬಿದ್ದೋಗಿತ್ತು, ಸಿಕ್ಕಲೇ ಇಲ್ಲ. ಅಷ್ಟು ವೇವ್ ಫೂಲಲ್ಲಿ ಅಷ್ಟು ಜನದಲ್ಲಿ ಎಲ್ಲಿ ಸಿಗುತ್ತೆ. ನಾನು ಮತ್ತೆ ನೋಡಿದ್ವಿ ಅಲ್ಲೆಲ್ಲವ ಸ್ವಲ್ಪ ಹೊತ್ತು, ಒಳಗಡೆ ಕಾಣಿಸಲ್ಲ. ಮತ್ತು ಎಲ್ಲಿ ಹೋಗಿರೋದು, ಅದು ವೇವ್ ಆಗಿರೋದ್ರಿಂದ ಎಲ್ಲಿ ಹೋಗಿ ಸಂಧಿ ಒಳಗೆ ಬಿದ್ದೋಗಿರುತ್ತೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ವಿ. ಹೋದರೆ ಹೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು. ನಂದೊಂದು ಬೆಳ್ಳಿ ಕಾಲು ಚೈನ್ ಕಳೆದೋಯ್ತು ಇದಕ್ಕೆ ಹೋಗಿ ರೆಸಾರ್ಟ್ಗೆ. ಬಟ್ ಒಳ್ಳೆಯದೇ ಅಂತೆ, ನಾನು ಬಂದು ಎಲ್ಲ ಚೆಕ್ ಮಾಡಿದ್ದಕ್ಕೆ ಬೆಳ್ಳಿ ಕಾಲು ಚೈನ್ ಹೋದರೆ ಒಳ್ಳೆಯದೇ. ಯಾಕಂತಂದರೆ ನಮ್ಮದೇನಾದರೂ ಒಂದು ಆಪತ್ತು ಇರುತ್ತಂತಲ್ಲ, ದೋಷ ಇರುತ್ತಲ್ಲ, ಅದು ಹೋಗುತ್ತಂತೆ. ಚಂದ್ರ ದೋಷ ಇದ್ರೂ ಅದು ಹೋದಂಗೆ ಒಳ್ಳೆಯದು ಬೆಳ್ಳಿ ಕಳೆದೋಗಿರೋದು ಅಂತ ಹೇಳಿ ಗೊತ್ತಾಯಿತು. ಸೊ ಖುಷಿನೇ ಆಯಿತು, ಹೋದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟೊಂದು ಅಮೌಂಟಿಂದು ಈಗಿನ ಚಿನ್ನ ಬೆಳ್ಳಿ ರೇಟ್ ನೋಡಿದ್ರೆ ಗೊತ್ತಲ್ವ ನಿಮಗೇ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ಅಮೌಂಟ್ದು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೀರುಗಳು ಎರಚ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನು ಬೀಚ್ಗಂತೂ ಹೋಗಿಲ್ಲ ಯಾವತ್ತೂ, ಬೀಚ್ ನೋಡಬೇಕು. ಬಟ್ ಇದು ಬೀಚ್ ಥರನೇ ಇತ್ತು. ನೆಕ್ಸ್ಟು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದಾಗ ಹೋಗೋಣ ಅಂತ ಹೇಳ್ತಿದ್ದೆ, ಆದರೆ ಯಾರೂ ಬರೋಲ್ಲ, ಸುಮ್ಮನೆ ಏನಕ್ಕೆ ಪ್ಲ್ಯಾನ್ ಮಾಡಿ ಅಂತಂದರು. ನಾವು ಎಷ್ಟು ಜನ ಆಗ್ತೀವಿ ಅಷ್ಟೇ ಜನ ಆಗಲಿ, ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿದೆ. ನೆಕ್ಸ್ಟ್ ಒಂದು 6 ತಿಂಗಳಿಗೋ ವರ್ಷಕ್ಕೋ ಮಾಡೋಣ ಬಿಡಿ ಅಂತ ಎಲ್ಲ ಮಾತಾಡಿಕೊಂಡ್ರು. ಕೆಲವರು ಅಂತೂ ಬಂದಿರೋರು ಸಿಕ್ಕಾಪಟ್ಟೆ ಖುಷಿಪಟ್ಟರು, ಈ ಥರ ಎಂಜಾಯ್ ಮಾಡಿರಲಿಲ್ಲ ನಾವು ಅಂತ. ನಾವು ಕೊಡೋ ದುಡ್ಡಲ್ಲಿ ಇದೊಂದು ವೇವ್ ಫೂಲಿಗೆ ದುಡ್ಡು ಕೊಡಬೇಕು, ಯಾಕಂದರೆ ಊಟ ಒಂಚೂರು ಚೆನ್ನಾಗಿರಲಿಲ್ಲ. ಊಟ ಅಂತೂ ನಿಜ ವೇಸ್ಟ್ ಅಂತ ಅನ್ನಿಸ್ಬಿಡ್ತು, ಯಾವುದೂ ಟೇಸ್ಟಿಯಾಗಿರಲಿಲ್ಲ. ಸಂಜೆ ಸ್ನ್ಯಾಕ್ಸಲ್ಲಿ ಬಜ್ಜಿನೂ ಇಲ್ಲ, ಮತ್ತು ಕಾಫಿನೂ ಅಷ್ಟಕ್ಕಷ್ಟೇ. ನೆಕ್ಸ್ಟು ಊಟನೂ ಅಷ್ಟಕ್ಕಷ್ಟೇ, ಏನೂ ಇಲ್ಲ, ಉಪ್ಪು ಹುಳಿ ಖಾರ ಅದರಲ್ಲಿ. ಚಿಕನ್ ಒಂದು ಮಾತ್ರ ತಂದೂರಿ ಚಿಕನ್ ಚೆನ್ನಾಗಿತ್ತು. ಇಲ್ಲಿ ವೇವ್ ಫೂಲಲ್ಲಿ ಎಲ್ಲ ಡ್ಯಾನ್ಸ್ ರೈನ್ ಡ್ಯಾನ್ಸಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ವಲ್ಲ, ಹಾಗಾಗಿ ಹಂಗೆ ವಿಡಿಯೋ ಕ್ಲಿಪ್ ತಗೊಳ್ಳೋದಕ್ಕೆ ಎಲ್ಲರಿಗೂ ಅಂದರೆ ಫೋನ್ ಹಾಳಾಗುತ್ತಲ್ಲ, ಸೊ ವಾಟರ್ ಪ್ರೂಫ್ ಅಲ್ವಲ್ಲ, ಸೊ ಹಾಗಾಗಿ ಹಂಗೆ ಹೊರಗಡೆಯಿಂದನೇ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ಆಮೇಲೆ ಮತ್ತೆ ಬ್ಯಾಗಲ್ಲಿ ಫೋನ್ ಅಲ್ಲೇ ಹಾಕ್ಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಹೊತ್ತು ರೈನ್ ಡ್ಯಾನ್ಸ್ ಆಡಿದ್ವಿ. ಯಾಕಂದರೆ ರೈನ್ ಡ್ಯಾನ್ಸಿಗೆ ವೇವ್ ಫೂಲ್ಗೆ ನಮ್ಮ ಫ್ರೆಂಡ್ಸಲ್ಲಿ ಇಬ್ಬರು ಬಂದಿರಲಿಲ್ಲ, ಒಬ್ಬ ಹುಡುಗ ಒಬ್ಬ ಹುಡುಗಿ. ಸೊ ಅವ್ರು ಹೊರಗಡೆನೇ ಇದ್ದರು, ಅಂದರೆ ಹಾಗಾಗಿ ಅವರೇ ವಿಡಿಯೋ ಮಾಡಿರೋದು ವೇವ್ ಫೂಲಲ್ಲಿ ನಾವು ಎಂಜಾಯ್ ಮಾಡುವಾಗ. ಸೊ ಮತ್ತೆ ಅಲ್ಲಿಂದ ಮುಗಿಸ್ಕೊಂಡು ಬಂದಾದಾಗ ಇದು ವಿಡಿಯೋ ಕ್ಲಿಪ್ ತೊಗೊಂಡಿರೋದು. ಮತ್ತು ಇಲ್ಲಿ ಚೈನ್ ಹುಡ್ಕೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕಿತ್ತು, ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಚೆನ್ನಾಗಿಲ್ಲ ಕಡೆ ಮಾಡಿ. ಉಮೇಶ್ ಎಲ್ಲೋದ ಇಲ್ಲವನಾ? ಬಾಯಿಗೆ
ಎಲ್ಲ ಈ ಕಡೆ ಒಂದ್ಸಲಿ ನೋಡ್ರಪ್ಪ. ಎಲ್ಲ ಒಂದ್ಸಲಿ ಈ ಕಡೆ ನೋಡ್ರಿ. ಆಶಾ ಹಿಂಗ್ ಬರ್ರಿ. ಇಲ್ಲ